ವಯಸ್ಸು ಕೇವಲ 4 ವರ್ಷ, ಆದರೆ ಸಾಧನೆ ಮಾತ್ರ ದೊಡ್ಡವರನ್ನು ಅಚ್ಚರಿಗೊಳಿಸುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪುಟ್ಟ ಬಾಲಕಿ ಚಾರ್ವಿತಾ ಈಜು ಕಲಿತು ಬಾವಿಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ನೀರಿನಲ್ಲಿ ಫ್ಲೋಟಿಂಗ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಚಿಂತಾಮಣಿಯ 4 ವರ್ಷದ ಚಾರ್ವಿತಾ ಕೇವಲ 2 ತಿಂಗಳ ತರಬೇತಿಯಲ್ಲೇ ಈಜಿನ ಅತ್ಯುತ್ತಮ ಕೌಶಲ್ಯ ಪ್ರದರ್ಶಿಸಿದ್ದಾರೆ. ಈಜುಕೊಳ ಮಾತ್ರವಲ್ಲದೆ ಬಾವಿಯಲ್ಲೂ ಯಾವುದೇ ಭಯವಿಲ್ಲದೆ ಈಜು ಮತ್ತು ಫ್ಲೋಟಿಂಗ್ ಮಾಡುವ ಮೂಲಕ ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾಳೆ. ಚಾರ್ವಿತಾ ವಿವಿಧ ರೀತಿಯ ಈಜು ಹಾಗೂ ಡೈವಿಂಗ್ ಕೌಶಲ್ಯಗಳನ್ನು ಅಭ್ಯಾಸ ಮಾಡುತ್ತಿದ್ದು, ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮವಿಶ್ವಾಸದಿಂದ ಪ್ರದರ್ಶನ ನೀಡುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶೀಘ್ರದಲ್ಲೇ ಚಿಂತಾಮಣಿಯಲ್ಲಿ ನಡೆಯಲಿರುವ ಅಮೆರಿಕನ್ ಬುಕ್ ಆಫ್ ರೆಕಾರ್ಡ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೊಂದು ಸಾಧನೆಯನ್ನು ಮಾಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಂದೆ ರಾಜೀವ್ ತಿಳಿಸಿದ್ದಾರೆ. ಸ್ಕಿಲ್ಸ್ ಮಕ್ಕಳಿಗೆ ಒಂದು ಸ್ಕಿಲ್ಸ್ ಹೇಳ್ಕೊಡ್ಬೇಕು. ಅಪಾರ್ಟ್ ಫ್ರಮ್ ಎಜುಕೇಷನ್ ಏನೋ ಒಂದು ಸ್ವಿಮ್ಮಿಂಗು, ಯೋಗ, ಸ್ಕೇಟಿಂಗು, ಈ ಥರ ಏನೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಲಿಸ್ಬೇಕು ಅಂತ ತುಂಬ ಆಸೆ. ಸೊ ನಮ್ಮ ಟೈಮಲ್ಲಿ ನಾವೆಲ್ಲ ಬರೀ ಎಜುಕೇಷನು, ಸ್ಪೋರ್ಟ್ಸ್ ಕಡೆ ಅಷ್ಟು ನಾವು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಸೊ ಅದಕ್ಕೆ ನನ್ನ ಮಕ್ಕಳು ಸ್ವಲ್ಪ ಎಜುಕೇಷನ್ ಜೊತೆ ಇದನ್ನು ಸ್ಪೋರ್ಟ್ಸು ಅದು ಎಲ್ಲದರಲ್ಲೂ ಬೆಳಿಬೇಕು ಅಂತ ಆಸೆ ಇತ್ತು. ಅದಕ್ಕೆ ಇವನ್ನ ಚಾರ್ವಿತಾನ ಸಮ್ಮರ್ ಹಾಲಿಡೇಸ್ 1.5 ತಿಂಗಳಿಂದ ಸ್ವಿಮ್ಮಿಂಗ್ ಜಾಯ್ನ್ ಮಾಡಿದ್ವಿ. ಅದಕ್ಕೆ ಮುಂಚೆ ಒಂದು 2 ತಿಂಗಳಿಂದ ಯೋಗಾಗೂ ಜಾಯ್ನ್ ಆಗಿದ್ದಾಳೆ. 1 ತಿಂಗಳಲ್ಲಿ ಸ್ವಿಮ್ಮಿಂಗಲ್ಲಿ ಇವಾಗೆಲ್ಲ ಫ್ರೀ ಸ್ಟೈಲು, ಬ್ಯಾಕ್ ಸ್ವಿಮ್ಮಿಂಗು, ಬ್ಯಾಕ್ ಸ್ವಿಮ್ಮಿಂಗು, ಆಮೇಲೆ ಫ್ಲೋಟಿಂಗು, ಡೈವು, ಆಮೇಲೆ ರನ್ನಿಂಗ್, ಜಂಪಿಂಗ್ ಎಲ್ಲ ಥರ ಎಲ್ಲ ಸ್ವಿಮ್ಮಿಂಗ್ ಏನಿದೆ ಎಲ್ಲ ಟೈಪ್ ಕಲ್ತವಳೆ. ಇನ್ನು ಮುಂದಕ್ಕೆ ಮಗಳು ಇನ್ನೂ ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬೇರೆ ಫ್ರೆಂಡ್ಸ್ ಇನ್ನೂ ಬೇರೆ ಪೇರೆಂಟ್ಸ್ಗೂ ಅವ್ರಿಗೂ ಮಕ್ಕಳಿಗೆ ಎಜುಕೇಷನ್ನು ಬರೀ ಮೊಬೈಲು ಅದು ಇದು ಕೊಡೋ ಬದಲು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅವ್ರ ಹೆಲ್ತು, ಫಿಟ್ನೆಸ್ಸು, ಮೈಂಡು ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಎಲ್ಲರೂ ಅಪಾರ್ಟ್ ಫ್ರಮ್ ಎಜುಕೇಷನ್ ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಸೇರಿಸಿದ್ರೆ ಮಕ್ಕಳು ಏನೋ ಫ್ಯೂಚರಲ್ಲಿ ಒಳ್ಳೆ ಫ್ಯೂಚರ್ ಇರುತ್ತೆ, ಬೆಳೀತಾರೆ ಅಂತ ಹೇಳ್ತಾ, ಆಮೇಲೆ ನನ್ನ ಮಗಳು ಇನ್ನೂ ಫ್ಯೂಚರಲ್ಲಿ ಇನ್ನೂ ಬೆಳೆಸಬೇಕು, ಒಳ್ಳೆ ಇನ್ನೂ ನ್ಯಾಷನಲ್ ಲೆವೆಲ್ಲು ಎಲ್ಲ ಬೆಳೆಸಬೇಕು ಅಂತ ತುಂಬ ಆಸೆ ಇದೆ. ಸೊ ಅದಕ್ಕೆ ಏನು ಬೇಕೋ ಸಪೋರ್ಟ್ ಕೊಡ್ತೀನಿ. ಸೊ ಅದೇ ಥರ ನಮ್ಮ ಕೋಚ್ ಗೋವಿಂದ್ ಸರ್ ಎಲ್ಲ ಗೈಡೆನ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ. ಅದೇ ಥರ ಇನ್ನು ಸ್ಟೇಜ್ ಬೈ ಸ್ಟೇಜ್ ಇಂಪ್ರೂವ್ಮೆಂಟ್ ಮಾಡಿ ಒಳ್ಳೆ ಮಟ್ಟದಲ್ಲಿ ಬೆಳೆಸ್ತೀನಿ ಅಂತ ನಿಮ್ಮ ಮೂಲಕ ಎಲ್ರಿಗೂ ತಿಳಿಸ್ತೀನಿ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲೂ ತರಬೇತಿ ನೀಡಿದ್ರೆ ಅವರ ಪ್ರತಿಭೆ ಅರಳುತ್ತದೆ. ಸರಿಯಾದ ವಯಸ್ಸಿನಲ್ಲಿ ಪ್ರೋತ್ಸಾಹ ನೀಡಿದರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ಬೆಳೆಯಲು ಉತ್ತಮ ಅವಕಾಶವಿದೆ ಎಂದು ಪೋಷಕರಿಗೆ ಕರೆ ನೀಡಿದ್ದಾರೆ. 4 ವರ್ಷದ ಚಾರ್ವಿತಾಳ ಈ ಸಾಧನೆ ಕೇವಲ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಹೆಮ್ಮೆಯ ವಿಷಯವಾಗಿದ್ದು ಇತರ ಮಕ್ಕಳಿಗೂ ಸ್ಫೂರ್ತಿಯಾಗಿದೆ. ನಿತಿನ್ ಕುಮಾರ್, ಪ್ರಗತಿ ಟಿವಿ, ಚಿಂತಾಮಣಿ.